ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮರಿಯಮ್ ಅಡುಗೆ. ಇವತ್ತು ಚಿಕನ್ ಸಮೋಸ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಆನಿಯನ್ ಆಗಲಿ ಯಾವುದೇ ಇದನ್ನು ಇಂಗ್ರೀಡಿಯೆಂಟ್ಸ್ನ ಕಟ್ ಮಾಡಿ ಮಸಾಲ ರೆಡಿ ಮಾಡ್ಕೋತಾ ಇಲ್ಲ. ನೋಡಿ, ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಫಸ್ಟು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟು ಶ್ರೆಡೆಡ್ ಚಿಕನ್ ತೊಗೊಂಡಿದ್ದೀನಿ 1 ಕಪ್, ಮತ್ತು ಚೀಸ್ ಹಾಕ್ತಾಯಿದ್ದೀನಿ. ಚೀಸ್ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ನಂತರ ಧನಿಯಾ ಸೊಪ್ಪು ಹಾಕಿದ್ದೀನಿ, ಕ್ಯಾಪ್ಸಿಕಮ್ ಹಾಕಿದ್ದೀನಿ ಒಂದು ಅರ್ಧ ಕಪ್ಪಷ್ಟು, ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ 1 ಟೀ ಸ್ಪೂನ್. ನಂತರ ಇದಕ್ಕೆ ಸ್ವೀಟ್ ಕಾರ್ನ್ ಕೂಡ ಹಾಕ್ತಾಯಿದ್ದೀನಿ, ಮತ್ತು ಪೊಟ್ಯಾಟೋನ ಬಾಯ್ಲ್ ಮಾಡಿ ಗ್ರೇಟ್ ಮಾಡಿ ಹಾಕೋತಾ ಇದ್ದೀನಿ. ಬಾಯ್ಲ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನಾವು ಗ್ರೇಟ್ ಮಾಡ್ಕೋಬೇಕು. ಇಲ್ಲಾಂದರೆ ಹಾಗೆ ಹಾಕಿದ್ರೂ ಆಗುತ್ತೆ, ಯಾಕಂದರೆ ನಾವು ಇದನ್ನು ಫ್ರೈ ಮಾಡಬೇಕಾದ್ರೆ ಕುಕ್ ಆಗುತ್ತಲ್ಲ. ಸೊ ಗ್ರೇಟ್ ಮಾಡಬೇಕಾದ್ರೆ ಪೊಟ್ಯಾಟೋನ ಹಾಗೆ ಕೂಡ ಹಾಕ್ಕೋಬೋದು. ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಾಲ್ಟ್ ಆ್ಯಡ್ ಮಾಡಿಲ್ಲ, ಯಾಕಂದರೆ ನಾನು ಚಿಕನ್ನ ಬಾಯ್ಲ್ ಮಾಡ್ಕೋಬೇಕಾದ್ರೆ ಸಾಲ್ಟ್ ಹಾಕಿದ್ದೆ, ಮತ್ತು ಸ್ವೀಟ್ ಕಾರ್ನಲ್ಲೂ ಸಾಲ್ಟ್ ಇದೆ, ಚೀಸಲ್ಲೂ ಸಾಲ್ಟ್ ಇದೆ. ಪೊಟ್ಯಾಟೊ ಕೂಡ ಬಾಯ್ಲ್ ಮಾಡಬೇಕಾದ್ರೆ ಸಾಲ್ಟ್ ಹಾಕಿದ್ದೆ, ಅದಕ್ಕೋಸ್ಕರ ಹಾಕ್ತಾಯಿಲ್ಲ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟಫಿಂಗ್ ರೆಡಿ ಇತ್ತಲ್ಲ, ಅದನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ. ಈಗ ಇದಕ್ಕೊಂದು ಗಮ್ ರೆಡಿ ಮಾಡ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಮೈದಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಮ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಸಮೋಸನ ಪ್ಯಾಕ್ ಮಾಡ್ತಾ ಇದ್ದೀನಿ. ಹೇಗೆ ಪ್ಯಾಕ್ ಮಾಡೋದು ಅಂತ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಸೈಡೆಲ್ಲ ಓಪನ್ ಇರಬಾರ್ದು. ಓಪನ್ ಇದ್ದರೆ ಎಣ್ಣೆ ಒಳಗಡೆ ಹೋಗಿ ಮಸಾಲ ಎಲ್ಲ ಆಯಿಲಿ ಆಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಪ್ಯಾಕ್ ಮಾಡ್ಕೋಬೇಕು. ನೋಡಿ, ಇದು ವಿತಿನ್ ಎ ಸೆಕೆಂಡ್ ನಮ್ಮ ಸಮೋಸ ರೆಡಿ ಆಗಿಬಿಡುತ್ತೆ. ಜಾಸ್ತಿ ಟೈಮ್ ಏನು ಕನ್ಸ್ಯೂಮ್ ಆಗೋಲ್ಲ, ಯಾಕಂದರೆ ನಾವಿಲ್ಲಿ ಮಸಾಲನ ಫ್ರೈ ಮಾಡ್ಕೊಳ್ಳೋದು ಯಾವ ಪ್ರೊಸೀಜರು ಮಾಡ್ತಾಯಿಲ್ಲ, ಈಸಿಯಾಗಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಗಮ್ ಹಾಕಿ ಈಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಫ್ರೈ ಮಾಡಬೇಕಾದ್ರೆ ಓಪನ್ ಏನೂ ಆಗೋಲ್ಲ. ನೋಡಿ, ಇಲ್ಲಿ ನಾನು 50 ಚಿಕನ್ ಸಮೋಸ ಮಾಡ್ತಾಯಿದ್ದೀನಿ. ಎಲ್ಲ ಕೂಡ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೋಬೇಕು. ಎಣ್ಣೆನ ಫುಲ್ ಬಿಸಿ ಮಾಡಿ ಅದಕ್ಕೆ ಹಾಕೋತಾ ಇದ್ದೀನಿ. ಅದೇ ಥರ ಫ್ರೈ ಮಾಡಬೇಕಾದ್ರೆ ಅದೇ ಪ್ರೊಸೀಜರ್ ಫಾಲೋ ಮಾಡಬೇಕು ಯಾವಾಗಲೂ. ಏನಂದರೆ ಫಸ್ಟು ಹೈ ಫ್ಲೇಮಲ್ಲಿಟ್ಟು ನಾವು ಸಮೋಸನ ಹಾಕಬೇಕು. ನಂತರ ಅದನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೇ ಇದನ್ನು ಫ್ಲಿಪ್ ಮಾಡ್ಕೋಬೇಕು. ಫ್ಲಿಪ್ ಮಾಡಿ ಗ್ಯಾಸ್ ಫ್ಲೇಮ್ನ ಮತ್ತೆ ಹೈ ಮಾಡ್ಕೋಬೇಕು. ನಂತರ ಇದು ಎಲ್ಲ ಈವನ್ ಆಗಿ ಫ್ರೈ ಆಗುತ್ತೆ, ಚೆನ್ನಾಗಿ ಕಲರ್ ಬರುತ್ತೆ, ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ, ಎಲ್ಲ ಫ್ರೈ ಆಗಿದೆ. ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಹೈ ಮಾಡಿದ್ದೆ. ನೋಡಿ, ಈಗ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಇದನ್ನು ಸರ್ವ್ ಮಾಡೋಣ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಇಮಿಡಿಯೇಟಾಗಿ ಒಂದು ಸಮೋಸ ಮಾಡ್ಬೋದು ಅಂತ. ನೀವು ಕೂಡ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ.